ಹಾಯ್ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಕಾವೇರಿ ಕುಕ್ಕಿಂಗ್ ಚಾನಲ್. ಇವತ್ತು ನಾ ಮಾಡ್ತಾ ಇರೋಂಥ ರೆಸಿಪಿ ಆಲೂ ಸಮೋಸ ರೆಸಿಪಿ ರೀ. ಈ ಥರ ಕ್ರಿಸ್ಪಿಯಾಗಿ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ ರೀ. ಇದಕ್ಕೆ ಬೇಕಾಗಿರೋಂಥದ್ದು ಮೈದಾ ಹಿಟ್ಟು ರೀ. 2 ಕಪ್ನಷ್ಟು ಮೈದಾ ಹಿಟ್ಟು ತೊಗೊಂಡೀನಿ ರೀ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೀನಿ ರೀ. ಮತ್ತು 1 ಟೇಬಲ್ ಸ್ಪೂನಷ್ಟು ಅಜ್ವಾನ ಹಾಕೀನಿ ರೀ. 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕೀನಿ ರೀ. ಈ ಥರ ಹಾಕೊಂಡ್ರೆ ಕ್ರಿಸ್ಪಿಯಾಗಿ ಬರತ್ತೆ ರೀ. ಇದನ್ನು ಚಪಾತಿ ಹಿಟ್ಟಿನ ಅದಕ್ಕೆ ನೀರು ಹಾಕಿ ಕಲಸಿಟ್ಕೊಳ್ಳೋಣ ರೀ. ಈ ಥರ ಸ್ವಲ್ಪ ನೀರು ಹಾಕಿ ಕಲಸಿಟ್ಕೊಳ್ಳೋಣ ರೀ. ನೋಡಿರಿ, ಈಗ ನಮ್ಮ ಹಿಟ್ಟು ರೆಡಿ ಆಗಿದ್ರಿ. ಈಗ ಏನು ಮಾಡೋಣ ರೀ, ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದನ್ನು ರೆಸ್ಟಿಗೆ ಇಡೋಣ ರೀ. ಈಗ ಸಣ್ಣದಾಗಿ ಹೆಂಚಿರುವಂಥ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡೀನಿ ರೀ. ಮತ್ತು 1 ಇಂಚಷ್ಟು ಶುಂಠಿ ಕಟ್ ಮಾಡಿ ಇಟ್ಕೊಂಡೀನಿ ರೀ. ಮತ್ತೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೊಂಡೀನಿ ರೀ. ಇದಕ್ಕೆ ಮಸಾಲ ಬೇಕಲ್ರಿ. ಒಂದು ಹಾಫ್ ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿ, ಆಮೇಲೆ 1 ಟೀ ಸ್ಪೂನ್ ಚಿಲ್ಲಿ ಪೌಡ್ರ್, 1 ಟೀ ಸ್ಪೂನ್ ಗರಂ ಮಸಾಲ, 1 ಟೀ ಸ್ಪೂನ್ ಚಕ್ಕೆ ಲವಂಗ ಮಸಾಲ, ಆಮೇಲೆ ಸಣ್ಣದಾಗಿರೋ ಹೆಂಚಿಟ್ಕೊರೋಂಥ ಹಸಿರು ಮೆಣಸಿನ್ಕಾಯಿ ರೀ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ರೀ. ಈಗ 2 ಮೀಡಿಯಮ್ ಸೈಜ್ ಆಲೂಗಡ್ಡೆನ ಈ ಥರ ಬಾಯ್ಲ್ ಮಾಡಿ ಇಟ್ಕೊಂಡೀನಿ ರೀ. ಮತ್ತು 1 ಕಪ್ನಷ್ಟು ಬಟಾಣಿ ಬಾಯ್ಲ್ ಮಾಡಿ ಇಟ್ಕೊಂಡೀನಿ ರೀ. ಈಗ ರೆಡಿ ಇದೆ. ಈಗ ಎಣ್ಣೆಗೆ ಬಿಸಿ ಇಟ್ಕೊಂಡ್ಮೇಲೆ ಇದಕ್ಕೆ ಜೀರಿಗೆ ಹಾಕ್ಕೊಂಡ್ರೆ ಇದೆಲ್ಲ ಕಟ್ ಮಾಡಿಟ್ಕೊಂಡಂಥ ಈರುಳ್ಳಿ, ಆಮೇಲೆ ಶುಂಠಿ ಹಾಕ್ಕೊಂಡ್ರೆ ಇಲ್ಲಿ ನಾನು ಹಸಿರು ಮೆಣಸಿನ್ಕಾಯಿ 2 ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡೀನಿ ರೀ. ನೀವು ಬೇಕಂದ್ರೆ ಇದನ್ನು ಪೇಸ್ಟ್ ಮಾಡಿ ಆದ್ರೆ ಹಾಕೋಬೋದು ರೀ. ನಾನು ಕಟ್ ಮಾಡಿಕೊಂಡೀನಿ ರೀ. ಈಗ ಇದೆಲ್ಲ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡ್ರಿ. ಈಗ ಅರಿಶಿನ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ಗರಂ ಮಸಾಲ ಸ್ವಲ್ಪ ಮತ್ತು ಅಚ್ಕಾರದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರಿ. ನೋಡಿರಿ, ಎಲ್ಲ ಮಸಾಲ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡ್ರಿ. ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರಿ. ಇದ್ರೊಳಗೆ ಈಗ ಬೇಯಿಸಿಟ್ಕೊಳ್ಳೋಂಥ ಬಟಾಣಿನ ಹಾಕ್ಕೊಂಡ್ರಿ. ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರಿ. ನೋಡಿರಿ, ಈ ಥರ. ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ರಿ. ಹಾಕಿದ ಮೇಲೆ ಈಗ ಏನು ಮಾಡೋಣ್ರಿ, ಆಲೂಗಡ್ಡೆ ಕುದಿಸಿಟ್ಟಿದ್ವಿ ಅಲ್ರಿ, ಅದನ್ನು ಹಾಕಿ ಈ ಥರ ಸ್ಮ್ಯಾಶ್ ಮಾಡ್ಕೊಂಡ್ರಿ. ಸ್ಮ್ಯಾಶ್ ಮಾಡಿಕೊಂಡು ಮಿಕ್ಸ್ ಮಾಡಿ ಇಟ್ಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದ್ರೆ ನಮ್ಮ ಸಮೋಸ ಸ್ಟಫಿಂಗ ರೆಡಿ ಆಗೈತೆ ರೀ. ಈಗ ನೋಡಿರಿ, ಒಂದು ಪೂರಿ ಮಾಡೋಕ್ಕೆ ಎಷ್ಟು ಉಳ್ಳಿ ತೊಗೊತೀವಲ್ಲ ಅಷ್ಟು ಉಳ್ಳಿ ತೊಗೊಂಡು ಈ ಥರ ಹಿಟ್ಟು ಹಚ್ಕೊಂಡು ಲಟ್ಸೋಣ್ರಿ. ನೋಡಿರಿ, ಈ ಥರ ಓಲ್ ಶೇಪಲ್ಲಿ ಬರೋ ಹಂಗೆ ಲಟ್ಸ್ಕೊಳ್ಳೋಣ್ರಿ ನಾವು. ಈ ಥರ ಓಲ್ ಶೇಪ್ನಲ್ಲೇ ಲಟ್ಸ್ಕೊಂಡ್ಮೇಲೆ ಈ ಥರ ಮಧ್ಯಕ್ಕೆ ಚಾಕುವಿಂದ ಕಟ್ ಮಾಡಿಟ್ಕೊಳ್ಳೋಣ್ರಿ. ಇದೇ ಥರ ಎಲ್ಲ ಮಾಡ್ಕೊಂಡು ಕಟ್ ಮಾಡಿಟ್ಕೊಂಡ್ರಿ. ಈಗ ನೋಡಿರಿ, ಒಂದು ಸೈಡ್ಗೆ ನೀರು ಹಚ್ಕೊಂಡು ಇದು ಹಂಚ್ಕೊಳ್ಳೋಣ್ರಿ. ಚೆನ್ನಾಗಿ ನೀರು ಹಚ್ಕೊಂಡು ಹಂಚ್ಕೊಳ್ಳೋಣ್ರಿ. ನೋಡಿರಿ, ಇದನ್ನು ಚೆನ್ನಾಗಿ ಹಂಚ್ಕೊಳ್ಬೇಕ್ರಿ. ಇಲ್ಲಾಂದರೆ ಎಣ್ಣೆಲಿ ಕರಿವಾಗ ಬಿಚ್ಚೋ ಸಾಧ್ಯತೆ ಇರ್ತೈತ್ರಿ. ಹಾಗಾಗಿ ಚೆನ್ನಾಗಿ ಅಂಟಿಸ್ಕೊಳ್ಬೇಕ್ರಿ. ನೋಡಿರಿ, ಇದ್ರೊಳಗೆ ಸ್ಟಫಿಂಗ್ ಹಾಕಿ ಅದನ್ನು ಸಮೋಸ ಇದ್ರೊಳಗೆ ಈ ಥರ ಅಂಟ್ಸ್ಕೊಂಡು ಸಮೋಸ ಶೇಪ್ ಹೆಂಗೆ ಬಂದೈತೆ ನೋಡ್ರಿ. ಈಗ ಇದೇ ಥರ ಅಷ್ಟು ಮಾಡಿಟ್ಕೊಂಡ್ರಿ ಸಮೋಸ. ನೋಡಿರಿ, ಈ ಥರ ಎಲ್ಲ ಸ್ಟಫಿಂಗ್ ಮಾಡ್ಕೊಂಡು ಇಟ್ಕೊಂಡೀನಿ ರೀ. ಈಗ ಎಣ್ಣೆ ಕಾಯಕ್ಕಿಡೋಣ್ರಿ. ನೋಡಿರಿ, ಈಗ ಎಣ್ಣೆ ಕಾದೈತ್ರಿ. ಈ ಥರ ಇವನ್ನ ಹಾಕ್ಕೊಂಡು ಡೀಪ್ ಫ್ರೈ ಮಾಡ್ಕೊಂಡ್ರಿ. ಈ ಥರ ಎರಡೆರಡು ಹಾಕ್ಕೊಂಡು ಗೋಲ್ಡನ್ ಬ್ರೌನ್ ಬರೋವರೆಗೂ ಡೀಪ್ ಫ್ರೈ ಮಾಡ್ಕೊಂಡ್ರಿ.
ಡೀಪ್ ಫ್ರೈ ಮಾಡ್ಕೊಂಡು ಗೋಲ್ಡನ್ ಬ್ರೌನ್ ಆಗಿ ಬಂದಿದ್ರೆ ಹೀಗೆ ನಮ್ಮ ಸಮೋಸ ರೆಡಿ ಆಗ್ಯಾವ್ರಿ. ಈಗ ಟೊಮೆಟೊ ಸಾಸ್ ಜೊತೆ ತಿನ್ನೋಕೆ ಮಸ್ತಾಗಿರ್ತೈತ್ರಿ. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.